ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ನೋಡಿ, ನಾವಿವತ್ತು ಬೆಳಗ್ಗೆ ಎದ್ದು ಮಾಲೂರ್ಗೆ ಹೋಗ್ತಾ ಇದೀವಿ. ಹೊಸಕೋಟೆಯಿಂದ ಮಾರಮ್ಮ ದೇವಸ್ಥಾನ ಇದೆ ಅಲ್ಲ, ದೇವಸ್ಥಾನ ನೋಡಿಕೊಂಡು ಅಲ್ಲೆಲ್ಲೋ ಇಡ್ಲಿ ಫೇಮಸ್ ಅಂತೆ, ತಿನ್ಕೊಂಡು ಬರೋಣ ಅಂತ ಮಾಲೂರ್ಗೆ ಹೊರಟಿದ್ದೀವಿ. ನಾನು ನನ್ನ ಫ್ರೆಂಡ್ಸು ಅವರು ಹಿಂದೆ ಬರ್ತಾ ಇದ್ದಾರೆ. ಲೇಟ್ ಲತೀಫ್ಗಳಿಬ್ರು ಅಂದವೆ. ನೋಡಿ ನಮ್ಮ ಮಾಲೂರು ರೋಡ್ ಎಷ್ಟು ಸಾಕಾಗಿದೆ. ಈ ರೋಡಲ್ಲಿ ತುಂಬ ಲಾರಿಗಳು, ಯಾಕಂದರೆ ಮಾಲೂರಿಂದ ಹಂಗೆ ತಮಿಳ್ನಾಡಿಗೆ ಕನೆಕ್ಟ್ ಆಗುತ್ತೆ ರೋಟು. ಸಿಕ್ಕಾಪಟ್ಟೆ ಲಾರಿಗಳಿದ್ದಾವೆ. ಅದರ ಜೊತೆ ನಮ್ಮ IOC ಕೂಡ ಇಲ್ಲೇ ಇರೋದು. IOC ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್. ಸೊ ಪೆಟ್ರೋಲಿಯಂ ಟ್ರಕ್ಗಳೆಲ್ಲ ತುಂಬ ಓಡಾಡುತ್ತೆ. ಹಾಗಂತ ಇವಾಗ ಕಿತ್ತೋಗಿರೋದಲ್ಲ ಇದು. ಎಷ್ಟೋ ವರ್ಷಗಳಿಂದ ರೋಡ್ಗಳು ಹಿಂಗೆ ಕಿತ್ತೋಗಿದೆ. ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ರೆಡಿ ಮಾಡಲ್ಲ, ನಾವು ಬದಲಾಡೋದು ಬಿಡಲ್ಲ. ಸುಮಾರು ಲಾಕ್ಡೌನಿಂದ ಹಿಂಗೆ ಇದೆ. ಎಲ್ಲ ಪ್ಯಾಚ್ ವರ್ಕ್ ಮಾಡ್ತಾರೆ, ಮತ್ತೆ ಕಿತ್ತೋಗುತ್ತೆ. ನೋಡಿ ನಮ್ಮ ಹೊಸ ಹೈವೇ ಇದು ಬಂದು ಚೆನ್ನೈ ಕನೆಕ್ಟ್ ಆಗುತ್ತಲ್ಲ, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಮತ್ತು ಬೆಂಗಳೂರು ಔಟರ್ ರಿಂಗ್ ರೋಡ್ ಹೊಸದು ನಮ್ಮದು ದೇವನಹಳ್ಳಿಯಿಂದ ಕನೆಕ್ಟ್ ಆಗೋದು. ಸೊ ಆ ಹೊಸ ಹೈವೇ ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಕರ್ನಾಟಕ ಸೈಡ್ದೇನೋ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರೆ, ಬಟ್ ತಮಿಳ್ನಾಡು ಸೈಡ್ದು ಇನ್ನೂ ಏನು ಕಂಪ್ಲೀಟ್ ಆಗಿಲ್ಲ ಅಂತೆ. ನನಗೂ ಗೊತ್ತಿಲ್ಲ ಕ್ಲಾರಿಟಿಯಾಗಿ. ಆಗಸ್ಟ್ ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತ ನ್ಯೂಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ನಿಜಾನ ಸುಳ್ಳ ಗೊತ್ತಿಲ್ಲ. ಅವ್ರು ಆನ್ ಟೈಮ್ ಯಾವತ್ತೂ ಇರಲ್ಲ, ಅದನ್ನು ನೆನ್ಪಿಟ್ಕೋಬೇಕು ನಾವು ಅಷ್ಟೇ. ಸಿಕ್ಕಾಪಡೆ ಡಸ್ಟ್ ಬೇರೆ ಈ ರೋಡು. ಮೋಸ್ಟ್ಲಿ ನಮ್ಮ ITC ಆದಮೇಲೆ ರೋಡ್ ಚೆನ್ನಾಗಿದೆ ಅಂತ ಹೇಳ್ದ ನನ್ನ ಫ್ರೆಂಡು. ಅವನು ಮಾಲೂರವನೇ. ಸರಿ, ಚೆನ್ನಾಗಿದ್ರೆ ಓಕೆ. ನೋಡಿ, ಕತ್ಲಲ್ಲಿ ಯಾರನ್ನ ಜೋರಾಗಿ ಬಂದರೆ ಹೊಸಬ್ರು, ರೋಡ್ ಗೊತ್ತಿಲ್ದಿರೋರು ಯಾವುದೋ ಒಂದು ಗುಣಿನಲ್ಲಿ ದಬಾಕೊಂತಾರೆ, ಅದಂತೂ ಪಕ್ಕ. ಎಲ್ಲಿ ನೋಡಿದ್ರು ಗುಣಿಗ್ಲೆ. ಈ ನಮ್ಮ ಎಕ್ಸ್ಪಲ್ಸ್ ಇರ್ತಾರೆ ನೋಡಿ, ಎಕ್ಸ್ಪಲ್ಸ್ ಬೈಕ್ಗಳು, ಅವ್ರು ಬಂದು ಆರಾಮಾಗಿ ಆಫ್ ರೋಡಿಂಗ್ ಮಾಡ್ಬೋದು ಈ ರೋಡಲ್ಲಿ. ಏನಂತೀರಾ ಎಕ್ಸ್ಪಲ್ಸ್ ಫ್ರೆಂಡ್ಸ್? ನಿಮ್ಗೆ ಹೇಳ್ ಮಾಡಿಸಿರೋ ರೋಡ್ ಇದ್ದಂಗಿದೆ ಬ್ರೋ ಇದು. ಸರಿ, ಟ್ರೈ ಮಾಡಿ. ಅಂಬಾಜಿದುರ್ಗ ವಿಡಿಯೋ ಹಾಕಿದ್ನಲ್ಲ, ಫುಲ್ಲು ಅಂದರೆ ನನ್ನ ವಿಡಿಯೋ ಟ್ರೆಂಡಿಂಗ್ ಆಗಲಿಲ್ಲ, ಅಂದರೆ ಅಂಬಾಜಿದುರ್ಗ ಫುಲ್ ಟ್ರೆಂಡಿಂಗ್ ಆಗ್ತಾ ಇದೆ. ಆದರೆ ವೀಕೆಂಡ್ಸಲ್ಲಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಒಂದು ಸ್ವಲ್ಪ ಟ್ರೆಕ್ ಮಾಡಬೇಕು. ಬೆಟ್ಟ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿವರೆಗೂ ಬೈಕ್ ಹೋಗ್ಬೋದು. ಕಾರು ಡೌಟು, ಆಫ್ ರೋಡಿಂಗ್ ಕಾರ್ಸ್ ಆಗಲ್ಲ. ಆಫ್ ರೋಡಿಂಗ್ ಕಾರ್ಸ್ ಆಗುತ್ತೆ, ನಾರ್ಮಲ್ ಕಾರ್ಸು ಕಷ್ಟ ಇದೆ. ಬೈಕ್ಗಳು ಆರಾಮಾಗಿ ಹೋಗುತ್ತೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ಟ್ರೆಕ್ ಇದೆ ಮೇಲೆಗೆ, ಎಲ್ಲ ಒಂದು 20 ನಿಮಿಷ ಟ್ರೆಕ್ ಇದೆ. ಮೇಲೆ ಹತ್ತಿ ಅಲ್ಲೊಂದು ಮುಂಚೆ ಕೋಟೆ ಇತ್ತಂತೆ, ಎಲ್ಲ ಹೊಡೆದಾಕಿದ್ದಾರೆ. ಆ ಕೋಟೆ ಗೋಡೆ ಮಾತ್ರ ಇದೆ ಅಲ್ಲಿ. ಆಮೇಲೆ ಇನ್ನೊಂದು ಫುಲ್ ಮೇಲೆ ಹತ್ತಿದ್ಮೇಲೆ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಅದು ಚೆನ್ನಾಗಿದೆ. ಅಲ್ಲಿಂದ ವ್ಯೂ ಮಾತ್ರ ಸಗದಾಗಿ ಕಾಣಿಸುತ್ತೆ. ಅರ್ಲಿ ಮಾರ್ನಿಂಗು ಹೋಗಿ ಬನ್ನಿ. ಬರ್ತಾ ಅಲ್ಲೇ ಕೈಲಾಸಗಿರಿ ಬೆಟ್ಟ ಇದೆ, ಅಲ್ಲಿ ದೇವಸ್ಥಾನ ಇದೆ, ಅದು ನೋಡಿಕೊಂಡು ಊಟ ಕೊಡ್ತಾರೆ, ಊಟ ಮಾಡ್ಕೊಂಡು ಬರ್ಬೋದು. ಒಂಡೆ ವೀಕೆಂಡ್ಸ್ ಒಳ್ಳೆ ಪ್ಲೇಸು, ಜನ ತುಂಬ ಇರಲ್ಲ. ನಮ್ಮ ನಂದಿ ಬೆಟ್ಟಗಿನ್ನ ಒಂಥರ ಬೆಸ್ಟ್ ಪ್ಲೇಸ್ ಅಂತಲೇ ಅನ್ಬೋದು. ಅಲ್ಲಿ ಓವರ್ ಕ್ರೌಡೆಡ್ ಅಂದರೆ ಓವರ್ ಕ್ರೌಡೆಡ್. ಇವಾಗ ಇಲ್ಲಿ ತುಂಬ ಕಮ್ಮಿ ಜನ ಇರ್ತಾರೆ. ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ಜೊತೆ. ನಾನು ಲಾಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ಜನ ಕ್ಯಾಂಪಿಂಗ್ ಎಲ್ಲ ಹಾಕ್ಕೊಂಡಿದ್ರು, ಸಗದಾಗಿರುತ್ತೆ. ನೈಟ್ ಸ್ಟೇ ಕ್ಯಾಂಪಿಂಗ್ ಸೇಫ್ ಅಲ್ಲ ಅನ್ಕೊತೀನಿ. ನೋಡಿ ಈ ಕಡೆ ರೈಟಿಗೆ ಹೋದರೆ ಸಪ್ತಮಾತೆ ದೇವಸ್ಥಾನ ಇದೆ, ಅದು ವಿಡಿಯೋ ಹಾಕಿದ್ದೀನಿ ಶಾರ್ಟ್ಸಲ್ಲಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕ ಬೆಟ್ಟ, ಬೆಟ್ಟದ ಮೇಲೆ ದೇವಸ್ಥಾನ. ನೋಡಿ, ಲಾರಿಗಳು ಹಿಂಗೆ ಹೋದ್ರೆ ನಾವೆಲ್ಲಿ ಹೋಗೋದು? ಒಬ್ಬನ ಅನ್ನೋ ಜಾಗ ಬಿಡೋದು ಬೇಡ.
ಅದೇ ಬಿಡ್ರಪ್ಪ ಜಾಗ ಬಿಡ್ರು. ನೋಡಿ ಇಲ್ಲಿಂದ ಚೆನ್ನಾಗಿದೆ ರೋಡ್. ಮೊನ್ನೆ ಇಲ್ಲಿ ಯಾವುದೋ ಒಂದು ರೀಲ್ ನೋಡಿದೆ, ಪಚ್ಚಿ ಹೋಟೆಲ್ ಅಂತ. ಅಲ್ಲೂ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಮಾಲೂರಲ್ಲಿ ಟ್ರೈ ಮಾಡೋದಕ್ಕೆ ಇಲ್ಲೂ ತಿಂದು ಅಲ್ಲೂ ತಿನ್ನೋಕ್ಕಾಗಲ್ಲ. ಇವತ್ತು ಮಾಲೂರಲ್ಲೇ ಟ್ರೈ ಮಾಡ್ಬಿಡೋಣ. ಅದೇ ವೆಂಕೋಬ್ರಾವ್ ಮೆಸ್ಸು ಫೇಮಸ್ ಅಂತೆ, ಅಲ್ಲಿ ತಿನ್ನೋಣ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಸೆಡೆ ಫ್ರೆಂಡ್ ಇವತ್ತು ಅಮಾವಾಸ್ಯೆ ನಾನು ತಿನ್ನೋಲ್ಲ ಮಚ್ಚ ಅಂದ. ಸರಿ ಬಿಡು ಗುರು, ಇನ್ನೊಂದ್ಸತಿ ಹೋಗೋಣ ಅಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಡ್ಲಿ ತಿನ್ಕೊಂಡು ರಿಟರ್ನ್ ಆಗುವ. ನಿಮ್ಗೆ ಹಂಗಲ್ಲ ಒಬ್ಬೊಬ್ಬ ಇರ್ತಾನಲ್ಲ ಈ ಥರ, ಮಂಡೇ ತಿನ್ನಲ್ಲ, ಫ್ರೈಡೇ ತಿನ್ನಲ್ಲ, ಅಮಾವಾಸ್ಯೆ ತಿನ್ನಲ್ಲ, ಹುಣ್ಣಿಮೆ ತಿನ್ನಲ್ಲ ಅಂದ್ಕೊಂಡು ಅಂಥವ್ರನ್ನ ಟ್ಯಾಗ್ ಮಾಡಿ. ಇದು ಜಡಗೇನಹಳ್ಳಿ. ಚಳಿ ಚಳಿ ಇದೆ ಫುಲ್ಲು, ಇನ್ನು ಫಾಗಿ ಇದೆ, ಬಿಸಿಲು ಬರ್ತಾ ಇದೆ. ಅಂದರೆ ಮುಂಚೆ ಚಳಿ ಕಮ್ಮಿ ಆಗ್ಬಿಟ್ಟಿದೆ ಈಗ. ಆಲ್ಮೋಸ್ಟ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಾ ಬಂತು. ಇನ್ನು ಸಮ್ಮರ್ ಸ್ಟಾರ್ಟ್ ಆದರೆ ಇರೋಕ್ಕಾಗಲ್ಲಪ್ಪ, ಅದೊಂದು ಹಿಂಸೆ. ಈ ಚಳಿ ಅಂದರೆ ಏನೋ ಒಂದು ಮ್ಯಾನೇಜ್ ಮಾಡ್ಕೊಡ್ಬೋದು ಸ್ವೆಟ್ರ್ ಗಿಟ್ರ್ ಹಾಕ್ಕೊಂಡು. ಈ ಬಿಸಿಲುಗಾಲದಲ್ಲಿ ಸೆಕೆ ಸುರಿಸ್ಕೊಂಡು ಆಚೆ ಹೋಗೋಕ್ಕಾಗಲ್ಲ, ಒಳಗಿರೋಕ್ಕಾಗಲ್ಲ, ಹಿಂಸೆ. ಏನಂತೀರಾ? ಚಳಿ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ನೋಡಿ ಹೇಳೋದ್ನಲ್ಲ, ಬರೀ ಲಾರಿಗಳೇ ರೋಡಲ್ಲಿ. ಲಾರಿಗಳು ಬಿಟ್ಟು ನಿಮ್ಗೆ ಇನ್ನೊಂದು ಕಾಣಿಸಲ್ಲ ಜಾಸ್ತಿ. ಈ ಥರ ಖಾಲಿ ರೋಡ್ ಸಿಕ್ಕಿದಾಗ ಥ್ರಾಟಲ್ ಟ್ವಿಸ್ಟ್ ಮಾಡಿದ್ರೆ ಆ ಮಜಾನೇ ಬೇರೆ. ಮಸ್ತ್ ಫೀಲ್ ಅದು. ಗೇರ್ ಡೌನ್ ಮಾಡಿ ಥ್ರಾಟಲ್ ಕೊಟ್ರೆ ಝುಮ್ ಅಂತ ನುಗ್ಗುತ್ತೆ ಗಾಡಿ. ನೋಡಿ ಇಲ್ಲೇ ಎಲ್ಲೋ ಗೋ ಆಶ್ರಮ ಒಂದಿದೆ, ತುಂಬ ಚೆನ್ನಾಗಿದೆ. ಯಾರಾದರೂ ಬರೋಕ್ಕೆ ಇಷ್ಟ ಇರೋರು, ಈ ಹಸುಗಳಿದ್ದಾವೆ ತುಂಬ, ಏನಿಲ್ಲ ಅಂದರೂ ಒಂದು 200-300 ಹಸುಗಳಿದ್ದಾವೆ. ಆಮೇಲೆ ನಮ್ಮ ಬಾಹುಬಲಿಯಲ್ಲಿದೆ ಅಲ್ಲ ದೊಡ್ಡದು ಹಸು, ಆ ಥರದ್ದೆಲ್ಲ ಒಂದಿದೆ. ಪಾಪ ಅದಕ್ಕೇನಾದರೂ ತಿನ್ನಕ್ಕೆ ತೊಗೊಬನ್ನಿ, ಬಾಳೆಹಣ್ಣು, ಬೆಲ್ಲ, ಹಸು ಇದೆಲ್ಲ ಕೊಡ್ತಾರೆ. ಕೈಲಾದರೆ ತೊಗೊಬಂದು ಕೊಡಿ ಆಶ್ರಮಕ್ಕೆ, ಅಲ್ಲೇ ನೀವೇ ತಿನ್ನಿಸ್ಬೋದು ಹಸುಗಳಿಗೆ. ಅಲ್ಲಿ ನಿಮಗೆ ಅಲ್ಲೇ ಮಾಡಿರೋಂಥದ್ದು ತುಪ್ಪ, ಆಮೇಲೆ ಅರಿಶಿನ ಎಲ್ಲ ಸಿಕ್ಕುತ್ತೆ, ಪ್ಯೂರು. ನೋಡಿ ತಗೊಳ್ಳಿ ಇಷ್ಟ ಆದರೆ. ಬಟ್ ಒಂಥರ ನಿಮಗೆ ಮನ್ಸಿಗೆ ಖುಷಿ ಸಿಕ್ಕುತ್ತೆ, ಒಂಥರ ಹಸುಗಳ ಹತ್ರ ಟೈಮ್ ಸ್ಪೆಂಡ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ. ಇಷ್ಟ ಇರೋರು ಬರ್ಬೋದು. ಗೋ ಆಶ್ರಮ ಇಲ್ಲ ಮಾಲೂರು ರೋಡಲ್ಲಿ, ಹೊಸಕೋಟೆಯಿಂದ ಎಲ್ಲ ಒಂದು 15 ನಿಮಿಷ ಅಷ್ಟೇ. ವಿಸಿಟ್ ಮಾಡೋರು ಮಾಡಿ. ನಾನು ತುಂಬ ದಿವಸ ಆಯಿತು ಹೋಗಿ, ಆದರೆ ಹತ್ತಿರದಲ್ಲಿ ಇನ್ನೊಂದ್ಸತಿ ವಿಸಿಟ್ ಕೊಡಬೇಕು. ನೋಡೋಣ, ಈ ವೀಕಲ್ಲಿ ಆದರೆ ಈ ವೀಕೆಂಡ್ ಹೋಗಿ ಬರ್ತೀನಿ. ಈ ರೋಡಲ್ಲಿ ನೈಟ್ ಟೈಮ್ಸ್ ಓಡಿಸೋವಾಗ ಸ್ವಲ್ಪ ಸ್ಲೋ ಆಗಿ ಓಡಿಸಿ, ಹುಷಾರಾಗಿ.
ರೀಸೆಂಟಲ್ಲ ಒಂದು ಸ್ವಲ್ಪ ದಿವಸ ಆಯಿತು, ಅದಾದಮೇಲೆ ಹೇಳ್ತೀನಿ. ನೋಡಿ, ಇದು ನಮ್ಮ ITC ಫ್ಯಾಕ್ಟ್ರಿ ಇದೆ, ಇಲ್ಲಿ ಲೆಫ್ಟಲ್ಲಿರೋದು ITC. ನಮ್ಮ ಈ ಬಿಸ್ಕೆಟ್ಸು, ಚಿಪ್ಸು ಎಲ್ಲ ಬರುತ್ತೆ ನೋಡಿ, ITC ಬ್ರ್ಯಾಂಡು, ಅದೆಲ್ಲ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಸೊ ಇಲ್ಲಿಂದ ಅದಕ್ಕೆ ಲಾರಿಗಳು ಇಲ್ಲಿಂದನೂ ತುಂಬ ಬರುತ್ತೆ ಇಲ್ಲಿಗೂ. ನೋಡಿ, ಇದೆ ITC ಫ್ಯಾಕ್ಟ್ರಿ. ಓಕೆ, ನೈಟು ಇಲ್ಲಿ ಸ್ಲೋ ಆಗಿ ಓಡಿಸಿದ್ನಲ್ಲ, ನನ್ನ ಫ್ರೆಂಡ್ ಅವ್ರ ತಮ್ಮ ಇದೇ ರೋಡಲ್ಲಿ ಹಿಂಗೆ ನೈಟು ಸ್ವಲ್ಪ ಏನು ಫಾಸ್ಟ್ ಇರಲಿಲ್ಲ, ನಾರ್ಮಲಾಗೆ ಬರ್ತಿದ್ದ. ಸಡನ್ನಾಗಿ ಒಂದು ಜಿಂಕೆ ಅಡ್ಡ ಬಂದು ಬಿದ್ದು ಪಾಪ ಕಾಲು ಮುರ್ಕೊಂಡ. ಈ ಸುತ್ತ ಕಾಡಿದಲ್ಲ, ಸೊ ಅಲ್ಲಿಂದ ಬಂದ್ಬಿಡ್ತವೆ. ಒಂದು ಸ್ವಲ್ಪ ಹುಷಾರಾಗಿ ಓಡಿಸಿ. ಇಲ್ಲ ಎಲ್ಲ ಕಡೆ ಹುಷಾರಾಗಿ ಓಡಿಸ್ಬೇಕು. ಈ ಥರ ರೋಡುಗಳಲ್ಲಂತೂ ಆದಷ್ಟು ಸ್ಲೋ ಆಗೇ ಓಡಿಸಿ. ನೋಡಿ, ನನ್ನ ಬೈಕಲ್ಲಿ ಒಂದು ಈ ಫೀಚರ್ ಇದೆ, ಏನಿದು ಕ್ರೂಸ್ ಕಂಟ್ರೋಲ್ ಅಂತ. ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಹೈವೇಸಲ್ಲಿ, ನಾಟ್ ಈ ಥರ ಹೈವೇ, ಮೋಸ್ಟ್ಲಿ ಎಕ್ಸ್ಪ್ರೆಸ್ ಹೈವೇಸಲ್ಲಿ ಇಲ್ಲೆಲ್ಲ ಲಾಂಗ್ ಹೋಗೋವಾಗ 50 ಮೇಲೆ ಹೋದಾಗ ಇಲ್ಲಿ ನೋಡಿ ಕ್ರೂಸ್ ಬಟನ್ ಇದೆಯಲ್ಲ, ಸೆಟ್ ಮಾಡಿಬಿಟ್ರೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಥ್ರಾಟಲ್ ಕೊಡೋದೇ ಬೇಡ ನಾವು. ನೋಡಿ, ಸಕ್ಕದ ಆಪ್ಷನ್ ಇದು ಮಾತ್ರ. ಈಗೀಗ ಎಲ್ಲ ಬೈಕ್ಸಲ್ಲೂ ಬರ್ತಿದೆ, ಬಟ್ ಈ ಫೀಚರ್ ಮಾತ್ರ ನಂಗೆ ತುಂಬ ಇಷ್ಟ ಹೈವೇಸಲ್ಲಿ. ಬಟ್ ಕೇರ್ಫುಲ್ಲಾಗಿ ಓಡಿಸಿ, ಹಾಗಂತ ಕೈ ಬಿಟ್ಕೊಂಡೆಲ್ಲ ಓಡಿಸೋದಲ್ಲ. ಲಾಂಗ್ ಡ್ರೈವ್ಸಲ್ಲಿ ಥ್ರಾಟಲ್ ಹಿಡಿದು ಕೈ ನೋವು ಬಂದಿರುತ್ತಲ್ಲ, ಅವಾಗ ಕ್ರೂಸ್ ಆನ್ ಮಾಡಿಬಿಟ್ಟು ಕೈ ರೆಸ್ಟ್ ಮಾಡ್ಬೋದು, ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಮುಂದೆ ಒಂದು ವೆಹಿಕಲ್ ಇದೆ ಅಂತ ಹೇಳಿದ್ರೆ ಅದಷ್ಟಕ್ಕೆ ಸ್ಲೋ ಡೌನ್ ಆಗುತ್ತೆ. ಸೊ ಅದೊಂದು ಬೆಸ್ಟ್ ಫೀಚರ್ ಕೊಟ್ಟಿದ್ದಾನೆ ಇದರಲ್ಲಿ. ನೋಡ್ಬೋದು, ನಾನು ಥ್ರಾಟಲ್ ಯಾಕೆ ಕೊಡ್ತಿಲ್ಲ ನೋಡಿ, 56ಗೆ ಲಾಕ್ ಆಗಿದೆ, ಅದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಸಪೋಸ್ ಏನಾದರೂ ಓವರ್ಟೇಕ್ ಮಾಡ್ಬೇಕು ಅನ್ಕೊಳ್ಳಿ, ಹಂಗೆ ಥ್ರಾಟಲ್ ಕೊಟ್ರೆ ಹಂಗೆ ಹೋಗುತ್ತೆ ಎಷ್ಟು ಸ್ಪೀಡ್ ಬೇಕಾದ್ರೆ. ಮತ್ತೆ ಬಿಟ್ಬಿಟ್ರೆ ನೀವು ಸೆಟ್ ಮಾಡಿರೋ ಸ್ಪೀಡಿಗೆ ಮತ್ತೆ ಬಂದ್ಬಿಡುತ್ತೆ, ಮತ್ತೆ ಅದೇ ಸ್ಪೀಡಲ್ಲಿ ಕ್ರೂಸ್ ಆಗ್ತಾ ಇರುತ್ತೆ. ನೋಡಿ, ಸ್ಲೋ ಡೌನ್ ಆಯಿತು, 56 ಲಾಕ್ ಆಯಿತು. ಸೂಪರ್ ಅಲ್ಲ? ಮಾಲೂರ್ಗೆ ಎಂಟ್ರ್ ಆದ್ವಿ. ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬೇರೆ ಎಲ್ಲಾದರೂ ಹೋಗುವ. ಟೆಂಪಲ್ ತೋರಿಸ್ತೀನಿ, ತುಂಬ ಫೇಮಸ್ ಇದೆ ಟೆಂಪಲ್ಲು, ಮಾರಮ್ಮ ದೇವಸ್ಥಾನ. ಇಲ್ಲಿ ಹರಕೆ ಮಾಡಿಕೊಂಡು ಇಷ್ಟು ವಾರ ಅಂತ ಬರ್ತೀವಿ ಅಂತ ಅಂದ್ಕೊಂಡಿದ್ದು ಆಗುತ್ತಂತೆ. ತುಂಬ ಪವರ್ಫುಲ್ ಇದ್ದಾರೆ ದೇವರು. ನೋಡಿ, ಬನ್ನಿ, ಮಾಲೂರು ಮಾರಮ್ಮ ಟೆಂಪಲ್. ಈ ಟೆಂಪಲಲ್ಲಿ ಪೂಜಾರಿ ಇರೋದಿಲ್ಲ, ಪೂಜೆ ಸಾಮಾನೆಲ್ಲ ತಗೋದ್ರೆ ನಾವೇ ಪೂಜೆ ಮಾಡ್ಕೋಬೋದು. ಇದೊಂದು ಸ್ಪೆಷಲ್ ಅಂತೀವೋ ಇನ್ನೊಂದು ಈ ರೀತಿ ಇದೆ ಈ ದೇವಸ್ಥಾನದಲ್ಲಿ. ನಾನು ತುಂಬ ಸತಿ ಬಂದಿದ್ದೀನಿ, ಮಾಲೂರು ಬರ್ತಾ ಇದ್ವಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ರಾಜ ಸುತ್ತಾಡ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮುಗಿಸ್ಕೊಂಡು ಹೋಟ್ಲಿಗೆ ಬಂದ್ವಿ. ನೋಡಿ, ಇದೆ ಹೋಟೆಲ್. ಬಾಳೆಲೆ ಹಾಕಿದ್ರು, ಇಡ್ಲಿ ಅಂತೂ ಸಾಫ್ಟ್ ಇತ್ತು. ಕ್ರಿಸ್ಪಿ ಇದೆ ದೋಸೆ ನೋಡಿ, ಒಳ್ಳೆಗೆ ಪಲ್ಯ ಇದೆ. ಚಿತ್ರಾನ್ನ. ಮತ್ತೆ ಸಿಗುವ. ಬಾಯ್ ಫ್ರೆಂಡ್ಸ್.